ಯಾರು ವಿಡಿಯೋ ನೋಡಿದ್ದೀರಾ, ಪರ್ಸ್ನಲ್ ಆಗಿ ಮೆಸೇಜ್ ಕೂಡ ಹಾಕ್ತಿದ್ದೀರಾ, ಚೆನ್ನಾಗಿ ಬರ್ತಾ ಇದೆ, ಹೀಗೆ ಕಂಟಿನ್ಯೂ ಆಗಲಿ ಅಂತ. ಬಂದು ತಿಂತೀರಾ ಡಬೇಲಿ ಡಾಬೇಲಿ ಸರಿ. ಇದ್ರ ಒಂದೇ ಸತಿಗೆ 15 ಐಟಮ್ ಬಾಯಿಗೆ ಹಾಕೊಂಡ್ರೆ ಏನಾಗಲ್ಲ. ಮೈದಾ ಬಿಟ್ರೆ ಯಾವ್ದು ಚೆನ್ನಾಗಿ, ಮೈದಾ ಬಿಟ್ರೆ ಇನ್ನೇನು ಇಲ್ಲ ಅದರಲ್ಲಿ, ಒಬ್ಬಟ್ಟಲ್ಲಿ. ಅದು ಮುಂದಗಡೆ ಚೆನ್ನಾಗಿ ಮಾಡ್ತಾ ಇದ್ರಲ್ಲಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದ ಫ್ಯಾಮಿಲಿ ಮ್ಯಾನ್. ಇವತ್ತು ಮಂಡೇ ಅಂದರೆ ಫ್ರೀ ಟೈಮ್ ಇರುತ್ತೆ ನಮಗೆ. ಇವತ್ತು ಮ್ಯಾಂಡೇಟ್ರಿ ಮಂಡೇಸ್ ಆ್ಯಸ್ ಯೂಶ್ವಲ್ ಆಚೆ ಹೊರಟಿದ್ದೀವಿ. ಇವತ್ತು ನಾವು ಹೋಗ್ತಾ ಇರೋ ಪ್ಲೇಸ್ ಬಂದು ಫುಡ್ ಸ್ಟ್ರೀಟ್, ವಿವಿಪುರಂ ಫುಡ್ ಸ್ಟ್ರೀಟ್ಗೆ ಹೋಗ್ತಾ ಇದ್ದೀವಿ. ಹೋಗಿ ಚೆನ್ನಾಗಿ ತಿನ್ಕೊಂಡು ಎಕ್ಸ್ಪ್ಲೋರ್ ಮಾಡಿಕೊಂಡು ಬರೋಣ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಹಾಗೆ ವಿಡಿಯೋ ನೋಡಿದ್ಮೇಲೆ ಲಾಸ್ಟ್ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಶುರು ಮಾಡೋಣ. ವಿಡಿಯೋಸ್ಗೆ ತುಂಬಾ ಸಪೋರ್ಟ್ ಬರ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್. ಯಾರ್ಯಾರು ವಿಡಿಯೋ ನೋಡಿದ್ದೀರಾ, ಪರ್ಸ್ನಲ್ ಆಗಿ ಮೆಸೇಜ್ ಕೂಡ ಹಾಕ್ತಿದ್ದೀರಾ, ಚೆನ್ನಾಗಿ ಬರ್ತಾ ಇದೆ, ಹೀಗೆ ಕಂಟಿನ್ಯೂ ಆಗಲಿ ಅಂತ. ವಿ ಆರ್ ಟ್ರೈಯಿಂಗ್ ಅವರ್ ಬೆಸ್ಟ್. ಅಂದರೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಟು ಗಿವ್ ದ ಬೆಸ್ಟ್ ಕಂಟೆಂಟ್ನ ರೆಗ್ಯುಲರ್ ಮಾಡೋದಿದೆಯಲ್ಲ, ಅದು ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ. ನಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ಇದನ್ನು ಟೈಮ್ ಸಾರ್ಟ್ ಮಾಡಿಕೊಂಡು ಮಾಡಬೇಕಾಗಿರುತ್ತೆ. ಸೊ ಇವಾಗ ವೀಕ್ಲಿ 3 ವೀಡಿಯೋಸ್ ಹಾಕ್ತಾಯಿದ್ದೀನಿ. ಮಂಡೇ, ವೆಡ್ನೆಸ್ಡೇ ಆ್ಯಂಡ್ ಫ್ರೈಡೇ. ಎವ್ರಿಡೇ ಲೈಕ್ 12 o'clockಗೆ ವಿಡಿಯೋ ಅಪ್ಲೋಡ್ ಆಗುತ್ತೆ ಇನ್ಮೇಲೆ. ಎವ್ರಿ ವೀಕ್ 3 ವೀಡಿಯೋಸ್ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಎಡಿಟಿಂಗ್ ಸ್ವಲ್ಪ ಟೈಮ್ ತೊಗೊಳುತ್ತೆ, ಹಾಗಾಗಿ 3 ವೀಡಿಯೋಸ್ ಮಾತ್ರನೇ ಬಿಡೋಕ್ಕಾಗೋದು. ಸೊ ಹೀಗೆ ನನ್ನ ಸಪೋರ್ಟ್ ಮಾಡ್ತಾಯಿರಿ. ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಬರುತ್ತೆ. ಆ್ಯಸ್ ವಿ ಗೋ ಆನ್ ಕಂಟೆಂಟ್ ಜರ್ನಿಲಿ ಕಂಟೆಂಟ್ನ ಹುಡ್ಕೊಂಡೋಗಿ ಒಳ್ಳೊಳ್ಳೆ ಕಂಟೆಂಟ್ಸ್ ಕೊಡ್ಬೋದು. ಅದರಲ್ಲಿ ನಿಮ್ಗೆ ಯಾವುದೋ ಕಂಟೆಂಟ್ ತುಂಬಾ ಇಷ್ಟ ಆಗ್ಬೋದು, ಅದರಿಂದ ನನಗೆ ರೀಚು ತುಂಬ ಸಿಗ್ಬೋದು. ನೋಡೋಣ. ಇಟ್ಸ್ ಆಲ್ ಅ ಜರ್ನಿಲಿ ಏನೇನು ಸಿಗುತ್ತೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಹೋಗಬೇಕು. ಸೊ ಕಾರ್ಕಿ ತೊಗೊಳ್ಳೋಣ. ಡನ್. ಹಾಗಾಗಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನೊಂದೇನು ಅಂತಂದರೆ, ಏನಾದ್ರು ಫೀಡ್ಬ್ಯಾಕ್ಸ್ ಇತ್ತು ಅಂತಂದರೆ ದಯವಿಟ್ಟು ಫೀಡ್ಬ್ಯಾಕ್ ಏನಾದ್ರು ಇದ್ದರೆ ಡೈರೆಕ್ಟಾಗಿ ನನಗೆ DM ಮಾಡಿ ಹೇಳಿ. ಯೂಶ್ವಲಿ ನನ್ನ ಫ್ರೆಂಡ್ಸ್ ನೋಡ್ತಾ ಇರ್ತೀರಾ, ನನ್ನ ರಿಲೇಟಿವ್ಸ್ ನೋಡ್ತಿರ್ತೀರ, ಏನೇ ಒಂದಿದ್ರು ಡೈರೆಕ್ಟಾಗಿ ಹೇಳಿ. ಅದನ್ನು ತಿದ್ಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ. ಪ್ರತಿ ದಿವಸನೂ ಒಂದೊಂದು ಲರ್ನಿಂಗ್ ಇರುತ್ತೆ. ಹೀಗಲ್ಲ, ಈಗ ಸ್ಟಾರ್ಟ್ ಮಾಡಬೇಕು, ವಿಡಿಯೋ ಎಡಿಟಿಂಗ್ ಈ ಥರ ಮಾಡಬೇಕು, ಆ ಥರ ಒಂದು ಪ್ರಾಸೆಸ್ಸಲ್ಲಿ ಹೋಗ್ತಾ ಇದ್ದೀನಿ. ಎಲ್ಲ ಒಂದು ಗ್ರಿಪ್ಗೆ ಅಂತ ಸಿಕ್ಕಿದ್ಮೇಲೆ ಆ ಗ್ರಿಪ್ಪನ್ನ ಹಿಡ್ಕೊಂಡು ಅದ್ರ ಥ್ರೂ ಹೋಗ್ತಾ ಇರ್ತೀವಿ. ನೋಡೋಣ ಹೇಗೆ ನಡೆಯುತ್ತೆ ಅಂತ. ಸೊ ಹೀಗೆ ಯೋಚನೆ ಮಾಡ್ತಿದ್ದಾಗ ಒಂದು ಥಾಟ್ ಬಂತು. ಇವಾಗ ನನಗೆ 133 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಆ 133 ಸಬ್ಸ್ಕ್ರೈಬರ್ಸಲ್ಲಿ ಒಬ್ಬನ್ನ ಪಿಕ್ ಮಾಡ್ತೀನಿ. ಅವ್ರಿಗೆ ಒಂದು ಚಾಲೆಂಜ್ ಆಗಿರ್ಬೋದು, ಇಲ್ಲ ಏನೋ ಒಂದು ಶಾಪಿಂಗ್ ಆಗಿರ್ಬೋದು, ಅದ್ರ ರಿಲೇಟೆಡ್ ಕಂಟೆಂಟ್ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ಸೊ ನೀವು 133 ಸಬ್ಸ್ಕ್ರೈಬರ್ಸಲ್ಲಿ ನೀವು ಒಬ್ಬರಾಗಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಒಂದು ಥಮ್ಸಪ್ನ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಆಗ ನಾನು ನಿಮ್ಮನ್ನ ಅದರಲ್ಲಿ ಪಿಕ್ ಮಾಡ್ತೀನಿ. ಯೂಶ್ವಲಿ ಏನಾಗುತ್ತೆ, 133 ಸಬ್ಸ್ಕ್ರೈಬರ್ಸ್ ನಮಗೆ ವಿ ಕ್ಯಾನ್ ವ್ಯೂ ದೆಮ್, ಓನ್ಲಿ ಅದು ನಂಬರ್ ಆಗಿ ಕಾಣಿಸ್ತಾ ಇರುತ್ತೆ. ಬಟ್ ನೀವು ಕಾಮೆಂಟ್ ಸೆಕ್ಷನಲ್ಲಿ ನೀವು ಹಾಕಿದಾಗ ನನಗೆ ನಿಮ್ಮ ಕಾಮೆಂಟ್ ಸೆಕ್ಷನಲ್ಲಿ ನೀವು ಸಿಗ್ತೀರಾ. ಆವಾಗ ನನಗೆ ಗೊತ್ತಾಗುತ್ತೆ ಯಾರನ್ನ ಪಿಕ್ ಮಾಡಬೇಕು ಅಂತ. ಇಬ್ಬರನ್ನ ಪಿಕ್ ಮಾಡ್ತೀನಿ. ಅವ್ರನ್ನ ಚಾಲೆಂಜ್ ಆಗಿರ್ಬೋದು, ಶಾಪಿಂಗ್ ಆಗಿರ್ಬೋದು, ನನ್ನ ಕಂಟೆಂಟ್ ಜರ್ನಿಲಿ ನಾನು ಮುಂದಕ್ಕೆ ತೊಗೊಂಡೋಗ್ತೀನಿ. ಅಂದರೆ ನಿಮ್ಮನ್ನು ತೋರಿಸ್ತೀನಿ, ನನ್ನ ಕಂಟೆಂಟ್ ಜರ್ನಿಲಿ ನಿಮ್ಮನ್ನು ತೋರಿಸ್ತೀನಿ. ಹಾಗಾಗಿ ಕಾಮೆಂಟ್ ಸೆಕ್ಷನಲ್ಲಿ ಥಮ್ಸಪ್ನ ಮೆನ್ಷನ್ ಮಾಡೋದು ಮರಿಬೇಡಿ. ಅದರಲ್ಲಿ ಇಬ್ಬರನ್ನ ಪಿಕ್ ಮಾಡಿ ನಾನು ನನ್ನ ಮುಂದಿನ ಕಂಟೆಂಟ್ಗೆ ನಿಮ್ಮನ್ನು ಏನೇ ಒಂದಾಗಿರ್ಬೋದು ಆಫರ್ ಮಾಡ್ತೀನಿ. ಸೊ ದಯವಿಟ್ಟು ಥಮ್ಸಪ್ನ ಹಾಕ್ಕೊಡೋದನ್ನ ಮಾತ್ರ ಮರಿಬೇಡಿ. ಇದು ಗಾಂಧಿ ಬಜಾರ್ ಸ್ಟ್ರೀಟ್ ನೋಡಿ. ಏನಿದು 50 ಫೀಟ್ ರೋಡು ಇಲ್ಲ. ಇದು 50 ಫೀಟ್ ರೋಡ್ ಮಾಡಿಕೊಂಡು ಫುಟ್ಪಾತ್ ಮಾತ್ರ 100 ಫೀಟ್ ಮಾಡಿ ಇಕ್ಕಿದಾರಲ್ಲ ಅವರು. 2 ways ವೆಹಿಕಲ್ಸ್ ಓಡಾಡ್ತಾ ಇದೆ. ಜನಗಳಿಗೆ ಅನುಕೂಲ ಮಾಡ್ತವ್ರೋ ಇಲ್ಲಿ ಅನನುಕೂಲ ಮಾಡ್ತವ್ರೋ ಏನು ಅರ್ಥ ಆಗ್ತಿಲ್ಲ. ಜಾಮ್ ಅದ್ರ ಪಾಡಿಗೆ ಅದು ಆಗ್ತಾ ಇದೆ. ಜಸ್ಟ್ 50 ಫೀಟ್ ರೋಡ್ ಇದೆ, ಅದು ಬಿಟ್ರೆ 100 ಫೀಟು ಫುಟ್ಪಾತ್ ಇದೆ. ಇವಾಗ ಬಂದಿದ್ದೀವಿ ಫುಡ್ ಸ್ಟ್ರೀಟ್ಗೆ. ಫುಡ್ ಸ್ಟ್ರೀಟಲ್ಲಿ ತಿನ್ಕೊಂಡು ವೆರೈಟೀಸ್ ಟ್ರೈ ಮಾಡೋಣ. ಸರ್ 3 ಪ್ಲೇಟ್ ಇಡ್ಲಿ ಕೊಡಿ. ಏನಾದ್ರು ಇಡ್ಲಿ ತಿನ್ಬೇಕು ಅಂದ್ರೆ ಗುರುದೇವ ಈಟಿಂಗ್ ಹೌಸ್ಗೆ ಬನ್ನಿ. ಇಡ್ಲಿ
ದೋಸೆ ಎರಡು ಡೀಸೆಂಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಎಸ್ಪೆಷಲಿ ಇಡ್ಲಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಹೌದು. ಹೊಡ್ಕೊಂಡೆಲ್ಲ ಬರ್ಬೇಡ ವಿಡಿಯೋ ಮಾಡಕ್ಕೆ. ಬಂದ್ ತಿಂತೀರಾ ದಬೇಲಿ ದಾಬೇಲಿ? ಹಾ, ಹೊಡೆದಿದ್ದಾರಾ? ಖಾರ ಇದೆ ಮಂಗ. ಹೊಡೆದ್ಬಿಟ್ಟು ಹಿಂಗಿಟ್ಬಿಟ್ಟು ಹಿಂಗೆ ಇಟ್ಕೊಬಿಡದೆ. ಹಿಂಗೆ ಇಟ್ಕೊಬಿಡು. ಇವಾಗೇನು ಬೈಕೆ ಆಗ್ತಿಲ್ಲ, ನೋಡಿದ್ದೆಲ್ಲ ತಿನ್ಬೇಕು ಅನ್ಸ್ತಿದೆ ಅಷ್ಟೇ. ಪರ್ಟಿಕ್ಯುಲರ್ ಏನಿಲ್ಲ, ನೋಡಿಂಗ್ ಪಾನಿಪುರಿ ಎಲ್ಲ ಟ್ರೈ ಮಾಡ್ತಾ ಇದೀವಿ. ಎಲ್ಲ ಒಂದೊಂದು ಬೈಟು. ಏನ್ ಬೇಕಪ್ಪ ನಿಂಗೇನ್ ಬೇಕಪ್ಪ? ಏನ್ ಬೇಕಮ್ಮ? ನಿಂಗೇನ್ ಬೇಕು? ನಿಂಗೆ ಅಪ್ಪ ಬೇಕಾ ಅಮ್ಮ ಬೇಕಾ ಮಗ? ಅಮ್ಮ. ಪಡ್ಡು ತಗೊಂಡಿದ್ದೀವಿ. ಬಿಸಿ ಬಿಸಿ ಪಡ್ಡು ಆಗ್ತಾ ಇದೆ. ದಾಬೇಲಿ ಪಡ್ಡು. ರುಮಾಲಿ ರೊಟ್ಟಿ ಮೈ ಫೇವ್ರೆಟ್. ಅಮ್ಮ ಇದು ತಿನ್ನಕ್ಕಾಗ ನೀನು. ರುಮಾಲಿ ರೊಟ್ಟಿ ರಬ್ಬರ್ ತರ ಇರುತ್ತೆ ಸ್ವಲ್ಪ. ರುಮಾಲಿ ರೊಟ್ಟಿ ತಗೊಂಡಿದ್ದೀವಿ, ಪಡ್ಡು ತಗೊಂಡಿದ್ದೀವಿ. ಎರಡು ಬಿಸಿ ಬಿಸಿಯಾಗಿ ಚೆನ್ನಾಗಿದೆ. ಹೇಳಿ ಹೆಂಗಿದೆ? ಖಾಲಿ ಖಾಲಿ ಇಡ್ಲಿ ಆಯ್ತು, ಇಡ್ಲಿ ಆಯ್ತು, ಪಡ್ಡು ಆಯ್ತು, ಮಸಾಲ ಪಾಪಡ್ ಆಯ್ತು, ಬಜ್ಜಿ ಆಯ್ತು, ರುಮಾಲಿ ರೊಟ್ಟಿ ಆಯ್ತು. 5 ಐಟಮ್ ಕವರ್ ಮಾಡಿದ್ದೀವಿ. ಮುಂದಿನ ಐಟಮ್ ಪಾನಿಪುರಿ. ಇವತ್ತೇನಷ್ಟು ರಶ್ ಇಲ್ಲ, ಕಡಿಮೆ ಇದ್ದಾರೆ. ಯಾಕಂದರೆ ಇವತ್ತು ಮಂಡೇ. ಏನು ಬೇಕೋ ಕುನಾಫಾ, ಅದು ಓಕೆ. ತಿರಮಸ್ಸುಗಿಂತ ಕುನಾಫಾ ಟ್ರೈ ಮಾಡ್ಬೋದು, ಒಂದು ಟ್ರೈ ಮಾಡ್ಬೋದು. ನಿಂಗೇನೋ ಇದೊಂದೇ ಫ್ಲೋಟಿಂಗ್ ಪಾನಿಪುರಿ ಓಪನ್ ಇರುತ್ತೋ ಓಪನ್ ಇಲ್ವೋ ಗೊತ್ತಿಲ್ಲ. ಹಾಂ, ಇದೆ ಚಾಟ್ ಶಾಪ್ ಓಪನ್ ಇದೆ. ಸರ್ ಪಾನಿಪುರಿ ಇದೆಯಾ? ಫ್ಲೋಟಿಂಗ್ ಪಾನಿಪುರಿ ಇದೆಯಂತೆ, ತಗೊಳ್ಳಾ? ಎಷ್ಟು? 2 ಕೊಡಿ. ಸರ್ ನೀವು ಕಾಣಿಸ್ತೀರಾ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಹಾಕ್ತೀವಿ. ಅದೇ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಗೊತ್ತಾಗತ್ತೆ ಅವ್ರಿಗೆ. ಫೋನ್ ಕೊಟ್ರೆ ಹೇಳಿಸ್ಬಿಡ್ತೀನಿ. ಫೋನ್ ಕೊಡಿ ಸರ್, ಸಬ್ಸ್ಕ್ರೈಬ್ ಮಾಡೋಣ. ಕೊಡಿ ಸರ್, ಯೂಟ್ಯೂಬ್ ಸರ್.
ನೋಡಿ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿಸ್ತಾ ಇದ್ದೀನಿ. ಫಸ್ಟ್ ಟೈಮ್ ನಾನೇ ಬಂದು ಸಬ್ಸ್ಕ್ರೈಬ್ ಮಾಡ್ತಿರೋದು ಇದು. ಸಬ್ಸ್ಕ್ರೈಬ್ ಮಾಡಿದ್ದೀನಿ. ಇದೇ ನನ್ನ ವಿಡಿಯೋಸು ಎಲ್ಲ ಬರ್ತಾ ಇರುತ್ತೆ ನಿಮ್ಗೆ. ಬೆಲ್ ಐಕಾನು ಒತ್ಬಿಡೋಣ. ಬರ್ತಾ ಇರುತ್ತೆ ಸರ್ ನಿಮಗೆ. ಇದು ಶುಕ್ರವಾರ ಬರುತ್ತೆ ವಿಡಿಯೋ. ಹಾ ಬೋಟಿನಾ? ಹಾಂ ಹೌದೌದೌದು, ಫ್ಯಾಮಿಲಿ ಮ್ಯಾನ್ ಅಂತಿದ್ಯಲ್ಲ, ನಿಮ್ಗೆ ಆಟೋಮೆಟಿಕ್ ಬರ್ತಾ ಇರುತ್ತೆ. ತಿನ್ರಿ. ವಾ ಅಪ್ಪ ಈಸಿಯಾಗಿ ತಿನ್ಬಿಟ್ರು. ಇದೇನಿದು? ಕಾಯಿ. ಇಲ್ಲಿ ಬಂದಿದೆ ಬೇಳೆ. ತಿನ್ನೋಣ ಬನ್ನಿ. ಬಾಬಾ ಮೆಳಗಡೆ ಮಾಡ್ತಾನೆ, ಅವ್ನು ಚೆನ್ನಾಗಿರುತ್ತೆ. ಇವಾಗ ಕಾಯಿ ಒಬ್ಬಟ್ಟು ಬೇಳೆ ಒಬ್ಬಟ್ಟು ತಗೊಂಡ್ವಿ. ಒಂಚೂರು ಹೂರ್ಣನೇ ಇರಲಿಲ್ಲ ಅದರಲ್ಲಿ. ಡಬ್ಬ ಹತ್ರ ಇತ್ತು ಬರೀ ಮೈದಾ 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 ಬಿಟ್ರೆ ಯಾವುದು ಮೈದಾ ಬಿಟ್ರೆ ಇನ್ನೇನು ಇಲ್ಲ ಅದರಲ್ಲಿ ಒಬ್ಬಟ್ಟಲ್ಲಿ. ಅದು ಮುಂದಗಡೆ ಚೆನ್ನಾಗಿ ಮಾಡ್ತಾ ಇದ್ರಲ್ಲಿ. ಅದು ತಗೊಳ್ಳೋಣ. ಡಿಫ್ರೆನ್ಸ್ ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ. ಹೂರ್ಣ ಇರಬೇಕಲ್ಲಿ. ಹೂರ್ಣ ಇಲ್ಲದೆ ಸುಮ್ಮನೆ ದುಡ್ಡು ಕೊಡ್ತಾ ಇದೀವಿ. ಹಾಂ, ಅಲ್ಲಿ ಮುಂದಗಡೆ ಒಂದು ಸೈಜ್ ಸ್ಯಾಂಪಲ್ ತೊಗೊಂಡ್ರೆ ಗೊತ್ತಾಗುತ್ತೆ ಯಾವುದು ಅಂತ. ಅರ್ಧಂಬರ್ಧ ಬೆಂದಿದೆ, ಅದು ಮೈದಾ ಇದೆ ಆಗಿಲ್ಲ. ಅದನ್ನೇ ಅವನೇ ಚೆನ್ನಾಗಿತ್ತು. दावेली बड़ा पा बड़ा 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 तावाला तावा विषा बड़ा ಒಳ ತಾವಾ 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 ತಾವಾ. ಇವಾಗ ಇಷ್ಟೊತ್ತು ತಿಂದಿದ್ರಲ್ಲಿ ಏನು ಚೆನ್ನಾಗಿತ್ತು? ನಿಂಗೆ? ನಂಗೆ ರುಮಾಲಿ ಮತ್ತು ಇಡ್ಲಿ ಎರಡೇ ಚೆನ್ನಾಗಿ ಅನ್ಸುತ್ತೆ. ಮತ್ತೆ ಒಬ್ಬಟ್ಟು ತೊಗೊಂಡ್ವಿ. ಅವಾಗ ಅಲ್ಲಿ ತೊಗೊಂಡಿದ್ವಿ, ಇಷ್ಟ ಆಗಲಿಲ್ಲ. ಒಳ್ಳೆ ಬರೀ ಮೈದಾ ಮೈದಾ ಇತ್ತು. ಅದಕ್ಕೆ ಇದು ಸ್ವಲ್ಪ ಜಾಸ್ತಿ ಹೂರ್ಣ ಹಾಕ್ಸ್ಬಿಟ್ಟು ತೊಗೊಂಡಿದ್ದೀವಿ. ಚೆನ್ನಾಗಿ ಮಾಡಿದ್ದಾರೆ ಅನಿಸುತ್ತೆ. ಚೆನ್ನಾಗಿ ಹೂರ್ಣ ಹಾಕಿದ್ದಾರೆ. ಅಲ್ಲಂತೂ ಹೂರ್ಣನೇ ಇರಲಿಲ್ಲ. ಅದು ಇದು ಚೆನ್ನಾಗಿ ಹೂರ್ಣ ಇದೆ. ಮೈದಾನೇ ಇತ್ತು. ಅದು ಬಂತು. ರಸಮಲೈ ತಿನ್ನಿ ತಿನ್ನಿ, ಚೆನ್ನಾಗಿ ರಸಮಲೈ ತಿನ್ನಿ. ತಾಳ ಇಸ್ಕೊಳ ಹಾಕೋ. ಸರ್ ಇವಾಗ ಏನಂತಿದ್ವಿ? ಪಟ ಪಟ ಇವಾಗ 10 ಸೆಕೆಂಡಲ್ಲಿ ಹೇಳ್ಬೇಕು. ಪಟ್ ಹೇಳ್ಬೇಕು. ಇದು ಇಡ್ಲಿ. ಇಡ್ಲಿ ತಡಿ ಹೇಳ್ಕೊತೀನಿ. ಇಡ್ಲಿ, ಆಮೇಲೆ ಬೋಂಡ, ಬಜ್ಜಿ, ಆಮೇಲೆ ಇದು ರುಮಾಲಿ ರೋಟಿ, ಪಡ್ಡು, ಆಮೇಲೆ ಪಾನಿಪುರಿ, ಆಮೇಲೆ ಫ್ರೈಡ್ ರೈಸು, ನೂಡಲ್ಸ್, ಅಲ್ಲ ತವಾ ಫ್ರೈ, ಹೋಳಿಗೆ, ರಸಮಲೈ ಹೇಳ್ದೆ. ಆಮೇಲೆ ಇದು ಬಾದಾಮ್ ಹಾಲು, ರಸಮಲೈ ಹೇಳಿದ್ನಲ್ಲ. ಇದು ಜ್ಯೂಸ್. ಇಡ್ಲಿ, ಬಜ್ಜಿ, ಬೋಂಡ, ಪಾನಿಪುರಿ, ಆಮೇಲೆ ರುಮಾಲಿ, ಪಡ್ಡು, ಫ್ರೈಡ್ ರೈಸ್, ತವಾ ಪಲಾವ್, ಪಾಪಡ್ ಮಸಾಲ, ಬಾದಾಮ್ ಹಾಲು, ರಸಮಲೈ. ಮ್ಯಾಂಗೋ ಸಕ್ಕರೆ ಕಡಿಮೆ. ಚಿಯರ್ಸ್ ಅನ್ಬೇಕು. ಸರಿ, ಇದ್ರ ಒಂದೇ ಸತಿಗೆ 15 ಐಟಮ್ ಬಾಯಿಗೆ ಹಾಕೊಂಡ್ರೆ ಏನಾಗಲ್ಲ ಹೊಟ್ಟೆ. ಇನ್ನೆಲ್ಲಿ ಹುಷಾರಿಲ್ದೆ ಇನ್ನೆಲ್ಲಿ ಹುಷಾರು ತಪ್ಪಲೇಬೇಕು. ಒಂದೇ ಸತಿಗೆ 15 ಐಟಮ್ ತಿಂತಾರೆ. ಹೊಸಬೇಕಾರೆಲ್ಲ ಜೊತೆಗೆ ಇದ್ರು. ಇವಾಗೆಲ್ಲ ಇನ್ನೇನು ಮುಗೀತು, ಇನ್ನೇ ಮನೆಗೆ ಹೋಗ್ಬೇಕು ಅಂದಾಗ ಎಲ್ಲರೂ ಅವರು ದಿಕ್ಕು ನೋಡ್ಕೊಂಡು ಓಡ್ತವ್ರೆ. ಇಷ್ಟೇ ಪ್ರಪಂಚ.
ಇಷ್ಟೇ ನಮ್ಮ ಸಮಾಜ. ಎಲ್ಲ ತಿನ್ಕೊಂಡು ಇವಾಗ ಮನೆಗೆ ಹೊರಟಿದ್ದೀವಿ. ಏನಿರೋದು ಒಂದು 10-12 ಐಟಮ್ ಟ್ರೈ ಮಾಡಿದ್ದೀವಿ. ನೋಡಿ ಇವರೇ ನಮ್ಗಿಂತ ಒಂದು ಐಟಮ್ ಎಕ್ಸ್ಟ್ರಾ ತಿಂದವ್ರು ಇವರೇನೆ. ನಾವೆಲ್ಲ ತಿಂದಿದ್ರ ಮೇಲೆ ಒಂದು ಎಕ್ಸ್ಟ್ರಾ ಈರುಳ್ಳಿ ದೋಸೆ ತಿಂದು ಇದು ಮಾಡಿರೋದು. ಮ್ಯಾಂಗೋ ಜ್ಯೂಸು ಎಲ್ಲ ತಿನ್ಕೊಂಡು ಇವಾಗ ಮನೆ ಕಡೆ ಹೊರಟಿದ್ದೀವಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋಗೆ ವೆಯ್ಟ್ ಮಾಡ್ತಾ ಇರಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.